ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನಿಗೆ ಉಂಟಾಗೋ ಆರೋಗ್ಯ ಸಮಸ್ಯೆಗಳಿಗೆ ಪುರುಷರು ಅಥವಾ ಸ್ತ್ರೀಯರು ಎಂಬ ಭೇದ ಭಾವ ಇರೋದಿಲ್ಲ. ಕೆಲವೊಂದು ನಿರ್ದಿಷ್ಟ ಬಗೆಯ ಆರೋಗ್ಯ ಸಮಸ್ಯೆಗಳು ಜೀವ ಹಿಂಡಿದ್ರೆ ಬೇರೊಂದು ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ. ಕೆಲವು ಆರೋಗ್ಯ ಸಮಸ್ಯೆಗಳು ತಾತ್ಕಾಲಿಕವಾಗಿ ಪರಿಹಾರವಾದರೆ ಇನ್ನು ಕೆಲವು ಇಡೀ ಜೀವನ ಪರ್ಯಂತ ದೀರ್ಘಕಾಲ ಕಾಡುತ್ತೆ. ಇಂತಹ ಹಲವಾರು ಬಗೆಯ ಆರೋಗ್ಯ ಸಮಸ್ಯೆಗಳಲ್ಲಿ ಬ್ರೆಸ್ಟ್ ಸಮಸ್ಯೆ, ಟಮ್ಮಿ ಟಕ್ ಸಮಸ್ಯೆಯೂ ಕೂಡ ಒಂದು. ಕೆಲವರ ಬ್ರೆಸ್ಟ್ ಜೋತು ಬಿದ್ದಂತೆ ಕಂಡುಬರುತ್ತೆ. ಜೊತೆಗೆ ಶೇಪ್ಲೆಸ್ ಟಮ್ಮಿ ಇದು ಕೂಡ ಮುಜುಗರವನ್ನ ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರವೇ ಇಲ್ವಾ ಅನ್ನೋ ಚಿಂತೆಯಲ್ಲಿರ್ತಾರೆ. ಆದರೆ ಇದಕ್ಕೆ ಚಿಕಿತ್ಸೆ ಇದೆ. ಹಾಗಾದ್ರೆ ಯಾವುದಾ ಚಿಕಿತ್ಸೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ವೈದ್ಯರಾದ ನರೇಂದರ್ ಮಣಿಕವಚಕನ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಫಸ್ಟ್ ಆಫ್ ಆಲ್ ಡಾಕ್ಟರ್, ಬ್ರೆಸ್ಟ್ ಸಮಸ್ಯೆ ಅನ್ನುವಂಥದ್ದು ಒಂಥರ ಮುಜುಗರನೂ ಕೂಡ, ಹೇಳೋದಿಕ್ಕೂ ಅಷ್ಟೇ, ನೋಡೋದಿಕ್ಕೂ ಅಷ್ಟೇ ಅವರವರಿಗೆ ತುಂಬ ಮುಜುಗರ ಅನುಭವಿಸ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್, ಬ್ರೆಸ್ಟ್ ರಿಡಕ್ಷನ್ ಅಂದರೆ ಏನು? ಸೊ ಈ ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ದ್ವಾರಕ ನಾವು ಏನು ಅಟೆಂಪ್ಟ್ ಮಾಡ್ತೀವಿ ಅಂದರೆ, ಈ ಎಕ್ಸೆಸ್ ಆಗಿ ಬೆಳೆದಿರೋ ಬ್ರೆಸ್ಟ್ ಟಿಶ್ಯೂವನ್ನು ಎರಡೂ ಕಡೆಯಿಂದ ಸಿಮೆಟ್ರಿಕ್ ಆಗಿ ತೆಗೆದುಬಿಟ್ಟು ದೊಡ್ಡ ಹೆವಿ ಬ್ರೆಸ್ಟ್ ಅನ್ನು ಪೇಷಂಟ್ ಬಾಡಿ ವೇಟ್ಗೆ, ಸೈಜ್ಗೆ ಪ್ರಪೋರ್ಷನೇಟ್ ಆಗಿರೋದು, ಅವ್ರಿಗೆ ಕಂಫರ್ಟಬಲ್ ಆಗಿರೋ ಚಿಕ್ಕ ಸೈಜ್ಗೆ ಮಾಡೋದು. ದಟ್ ಇಸ್ ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ. ದ ಏಮ್ ಇಸ್ ಟು ಅಚೀವ್ ಅ ಸ್ಮಾಲರ್ ಸಿಮೆಟ್ರಿಕ್ ಬ್ರೆಸ್ಟ್. ಓಕೆ ಡಾಕ್ಟರ್, ಈ ಬ್ರೆಸ್ಟ್ ರಿಡಕ್ಷನ್ ಯಾರಿಗೆ ಸೂಕ್ತ? ಸೊ ಈ ಬ್ರೆಸ್ಟ್ ರಿಡಕ್ಷನ್ ಇವಾಗ ನಾವು ಮಾಡೋ ಬ್ರೆಸ್ಟ್ ಎನ್ಲಾರ್ಜ್ ಪೇಷಂಟ್ಸ್ಗೆ ಏನು ಸಿಂಪ್ಟಮ್ಸ್ ಇರುತ್ತೆ ಅಂದರೆ, ಬ್ರೆಸ್ಟ್ ತುಂಬ ದೊಡ್ಡದಾಗಿ ತುಂಬ ಹೆವಿ ಆಗಿರೋದ್ರಿಂದ ಸಾಯಂಕಾಲ ಸಮಯ ಬೆನ್ನಲ್ಲಿ ಪೇನ್ ಬರೋದು, ಶೋಲ್ಡರ್ನಲ್ಲಿ ಪೇನ್ ಬರೋದು, ತುಂಬ ಆಲ್ವೇಸ್ ಫೀಲಿಂಗ್ ಆಫ್ ಟಯರ್ಡ್ನೆಸ್, ಫೀಲಿಂಗ್ ಆಫ್ ಶೋಲ್ಡರ್ ಪೇನ್, ಬ್ಯಾಕ್ ಪೇನ್, ರೆಕರೆಂಟ್ ಇನ್ಫೆಕ್ಷನ್ಸ್, ತಿರ್ಗಾ ಇನ್ಫೆಕ್ಷನ್, ಬ್ರೆಸ್ಟ್ ಕೆಳಗಡೆ ಇನ್ಫೆಕ್ಷನ್ ಬರೋದು, ಬ್ರೆಸ್ಟ್ ಭಾರ ಇರೋದ್ರಿಂದ ಈ ಬ್ರಾ ಸ್ಟ್ರ್ಯಾಪ್ಸು ಡೀಪ್ ಗ್ರೂವ್ಸ್ ಆಗಿಬಿಟ್ಟು ಇಲ್ಲಿ ನೋವು ಬರೋದು, ಮತ್ತು ಜಸ್ಟ್ ಫೀಲಿಂಗ್, ಮತ್ತು ಕೆಲವು ಜನರಿಗೆ ಸೋಷಲಿ ಎಂಬ್ಯಾರಸ್ಮೆಂಟ್ ಬರೋದು, ಈಸಿಯಾಗಿ ಬಟ್ಟೆಗಳು ಅವ್ರಿಗೆ ಸೆಲೆಕ್ಟ್ ಮಾಡೋದು ಕಷ್ಟ ಇರುತ್ತೆ, ಮತ್ತು ಎಸ್ಪೆಷಲಿ ಜಿಮ್ಗೆ ಹೋಗೋದು ಅಥವಾ ಆ ಥರ ಪಬ್ಲಿಕ್ ಫಂಕ್ಷನ್ಸ್ಗೆ ಹೋಗೋದ್ರಲ್ಲಿ ಅವ್ರಿಗೆ ಸ್ವಲ್ಪ ಶೈನೆಸ್, ಎಂಬ್ಯಾರಸ್ಮೆಂಟ್ ಆಗಿರುತ್ತೆ. ಇಂತಹ ಮಹಿಳೆಯರುಗಳಿಗೆ ಈ ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಐಡಿಯಲ್ ಆಗಿರುತ್ತೆ. ಓಕೆ, ಸರ್ಜರಿಯ ಪ್ರೊಸೆಸ್ ಬಗ್ಗೆ ಹೇಳೋದಾದ್ರೆ ಹೆಂಗಿರುತ್ತೆ? ಸೊ ಈ ಸರ್ಜರಿ ಪ್ರಾಸೆಸ್ ನಲ್ಲಿ ಫಸ್ಟ್ ನಾವು ಏನು ಮಾಡ್ತೀವಿ, ಪೇಷಂಟನ್ನು ಡೀಟೇಲ್ ಆಗಿ ಹಿಸ್ಟ್ರಿ ತಗೊಳ್ತೀವಿ, ಅವ್ರಿಗೆ ಸಿಂಪ್ಟಮ್ಸ್ ಎಲ್ಲ ಇದೆ ಅಂತ ಕನ್ಫರ್ಮ್ ಮಾಡಿಬಿಟ್ಟು ಆಮೇಲೆ ಅವ್ರದ್ದು ಜನರಲ್ ಹೆಲ್ತ್ ಬಗ್ಗೆ ನಾವು ವಿಚಾರಿಸ್ತೀವಿ. ಒನ್ಸ್ ನಮಗೆ ಸ್ಯಾಟಿಸ್ಫೈ ಆಗಿದೆ ಕಿ ಅವ್ರಿಗೆ ಬೇರೆ ಏನು ಹೆಲ್ತ್ ಇಶ್ಯೂಸ್ ಇಲ್ಲ, ಆವಾಗ ಸರ್ಜರಿಗೆ ಫಿಟ್ ಆಗಿದ್ದಾರೆ, ಆವಾಗ ನಾವು ಸರ್ಜರಿ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಈ ಸರ್ಜರಿನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಸರ್ಜರಿ ದ್ವಾರಕ ಏನಾಗುತ್ತೆ, ಆ್ಯಂಡ್ ರಿಕವರಿ ಪ್ರಾಸೆಸ್ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅವರು ಫಿಟ್ ಫಾರ್ ಸರ್ಜರಿ ಅಂತ ಕನ್ಫರ್ಮ್ ಮಾಡಿಬಿಟ್ಟು ಆಮೇಲೆ ನಾವು ಸರ್ಜರಿಗೆ ತಗೊಳ್ತೀವಿ. ಓಕೆ ಡಾಕ್ಟರ್, ಇನ್ನು ಸರ್ಜರಿಯಿಂದ ಏನಾದರೂ ರಿಸ್ಕ್ ಫ್ಯಾಕ್ಟರ್ ಏನಾದರೂ ಇರುತ್ತಾ, ಹೇಗೆ? ಸೊ ಈ ಸರ್ಜರಿ ಬಂದು ತುಂಬ ಸೇಫ್ ಸರ್ಜರಿ. ಈ ಸರ್ಜರಿನಲ್ಲಿ ಯಾವ ಥರದ ಮೇನ್ ಜೀವಕ್ಕೆ ಅಪಾಯ ಯಾವ ಥರದ ಇಲ್ಲ. ಸೊ ಇದರಲ್ಲಿ ಯಾಕಂದರೆ ಈ ಬ್ರೆಸ್ಟ್ ಟಿಶ್ಯೂ ಇಟ್ಸೆಲ್ಫ್ನಲ್ಲಿ ಯಾವ ಥರದ ವೈಟಲ್ ಆರ್ಗನ್ಸ್ ಇಲ್ಲ. ಸೊ ಇದನ್ನು ನಾವು ರಿಡ್ಯೂಸ್ ಮಾಡೋ ಸಮಯ ಸ್ಟ್ಯಾಂಡರ್ಡ್ ಸ್ಟೆಪ್ಸ್ ಫಾಲೋ ಮಾಡಿಬಿಟ್ಟು ಪ್ರೊಸೀಜರ್ ಸೇಫ್ ಆಗಿರುತ್ತೆ. ಮ್ಯಾಕ್ಸಿಮಮ್ ರಿಸ್ಕ್ಸು ಮೈನರ್ ರಿಸ್ಕ್ಸು, ಗಾಯದಲ್ಲಿ ಮೈಲ್ಡ್ ಆಗಿ ಇನ್ಫೆಕ್ಷನ್ ಆಗ್ಬೋದು, ಯಾವುದು ರೇರ್ ಆಗಿ, ಅಥವಾ ಸ್ವಲ್ಪ ಅಸಿಮೆಟ್ರಿ ಇರ್ಬೋದು, ಆ ಥರ ಮೈನರ್ ರಿಸ್ಕ್ಸ್ ಬಿಟ್ಟು ಇದರಲ್ಲಿ ಯಾವ ಥರ ಮೇಜರ್ ರಿಸ್ಕ್ಸ್ನೂ ಇಲ್ಲ. ಸೊ ಈ ಸರ್ಜರಿ ಆದಮೇಲೆ ಟಿಪಿಕಲ್ ಆಗಿ ನಾವು ಬೆಳಗ್ಗೆ ಅಡ್ಮಿಟ್ ಮಾಡ್ತೀವಿ, ಆಪ್ರೇಷನ್ ಮಾಡಿಬಿಟ್ಟು ಅದೇ ದಿವಸ ಸಂಜೆ ಮನೆಗೆ ಹೋಗೋಕ್ಕೆ ರೆಡಿಯಾಗಿರ್ತಾರೆ, ಅಥವಾ ಮ್ಯಾಕ್ಸಿಮಮ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮನೆಗೆ ಕಳಿಸ್ಬಿಡ್ತೀವಿ. ಓಕೆ, ರಿಕವರಿ ಪ್ರೊಸೆಸ್ ಬಗ್ಗೆ ಹೇಳೋದಾದ್ರೆ? ಶೋರ್.
ಸೊ ಈ ಆಪರೇಷನ್ನಲ್ಲಿ ಫಸ್ಟ್ ಆಫ್ ಆಲ್ ವಿಮೆನ್ಗೆ ಎಸ್ಪೆಷಲಿ ದೊಡ್ಡ ಬ್ರೆಸ್ಟ್ ಆಗಿರೋ ಸಮಯ ಆ ನರ್ವ್ ಟಿಶ್ಯೂ ಎಲ್ಲ ಸ್ಟ್ರೆಚ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಸೆನ್ಸೇಷನ್ ಆಲ್ರೆಡಿ ಕಡಿಮೆ ಇರುತ್ತೆ. ಸೊ ಆಪ್ರೇಷನ್ ಆದಮೇಲೆ ಅಷ್ಟು ಏನು ನೋವು ಕಾಣಿಸೋದಿಲ್ಲ. ಸೊ ಟಿಪಿಕಲ್ ಆಗಿ ನಾವು ಏನು ನೋಟಿಸ್ ಮಾಡಿದ್ದೀವಿ ಕಿ ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಅವರು ತುಂಬ ಕಂಫರ್ಟಬಲ್ ಆಗಿರ್ತಾರೆ ಆ್ಯಂಡ್ ಸಿಗ್ನಿಫಿಕೆಂಟ್ ರಿಲೀಫ್ ಸಿಗುತ್ತೆ ಅವ್ರಿಗೆ. ಇಷ್ಟು ವೆಯ್ಟ್ ಬ್ರೆಸ್ಟ್ದು ಎಕ್ಸಸ್ ಭಾರ ತೆಗೆದ ಮೇಲೆ ಸಿಗ್ನಿಫಿಕೆಂಟ್ ರಿಲೀಫ್ ಸಿಗೋದ್ರಿಂದ ದೇ ಕ್ವೈಟ್ ಹ್ಯಾಪಿ. ಸೊ ನೆಕ್ಸ್ಟ್ ಡೇ ಪೇಯ್ನ್ ಅಷ್ಟು ಏನಿರೋಲ್ಲ. ಸೊ ದೇ ಬ್ಯಾಕ್ ಟು ರೆಗ್ಯುಲರ್ ಆ್ಯಕ್ಟಿವಿಟೀಸ್, ಡೇ ಟು ಡೇ ಆ್ಯಕ್ಟಿವಿಟೀಸ್ ಫ್ರಮ್ ದ ವೆರಿ ನೆಕ್ಸ್ಟ್ ಡೇ. ಆ್ಯಂಡ್ ಏನು ಅಡ್ವೈಸ್ ಮಾಡ್ತೀವಿ ಅಂದರೆ ಈ ಜಿಮ್ ಹೋಗೋದು ಅಥವಾ ಆರೋಬಿಕ್ಸ್, ಯೋಗ ಇದೆಲ್ಲ ಒಂದು ತಿಂಗಳಾದಮೇಲೆ ರೆಸ್ಯೂಮ್ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಓಕೆ ಡಾಕ್ಟರ್, ಇವಾಗ ಸರ್ಜರಿ ಅಂತಂದರೆ ಹೇಗೆ? ಓಪನ್ ಸರ್ಜರಿಯಾ ಹೇಗೆ? ಏನಿದೆ? ಸೊ ಇದು ಈ ಸರ್ಜರಿನಲ್ಲಿ ನಾವು ಏನು ಮಾಡ್ತೀವಿ, ಪೇಷಂಟ್ಗೆ ಅನಸ್ಥೀಸಿಯಾ ಕೊಡ್ತೀವಿ. ಜನರಲ್ ಅನಸ್ಥೀಸಿಯಾ ಕೊಟ್ಬಿಟ್ಟು ಅವ್ರು ನಿದ್ದೆ ಮಾಡೋ ಸಮಯ ಡೈರೆಕ್ಟಾಗಿ ನಾವು ಆಪ್ರೇಷನ್ ಮಾಡೋಕ್ಕೆ ಮುಂಚೆನೇ ನಿಂತ್ಕೊಳ್ಳೋ ಪೊಸಿಷನ್ನಲ್ಲಿ ಮಾರ್ಕಿಂಗ್ಸ್ ಮಾಡಿರ್ತೀವಿ. ಎಲ್ಲಿ ನಾವು ಸ್ಕಿನ್ನನ್ನು ಕಟ್ ಮಾಡಿ ಹೆಂಗೆ ಎಕ್ಸೆಸ್ ಬ್ರೆಸ್ಟು ಎಕ್ಸೆಸ್ ಸ್ಕಿನ್ನನ್ನು ಮತ್ತು ಫ್ಯಾಟ್ ಎಲ್ಲ ಹೆಂಗೆ ತೆಗೆದುಬಿಟ್ಟು ಕ್ಲೋಸ್ ಮಾಡ್ತೀವಿ ಅಂತ ಮಾರ್ಕಿಂಗ್ಸ್ ಇರುತ್ತೆ. ಅನಸ್ಥೀಸಿಯಾನಲ್ಲಿ ಆ ಮಾರ್ಕಿಂಗ್ಸ್ನಲ್ಲಿ ನಾವು ಕಟ್ ಮಾಡಿಬಿಟ್ಟು ಎಕ್ಸೆಸ್ ಟಿಶ್ಯೂ ತೆಗೆದುಬಿಟ್ಟು ಬ್ರೆಸ್ಟನ್ನು ಚಿಕ್ಕದು ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಇವಾಗ ಸರ್ಜರಿಗಿಂತ ಮುಂಚಿತವಾಗಿ ಯಾವೆಲ್ಲ ಟೆಸ್ಟ್ಗಳನ್ನು ತಾವು ಮಾಡ್ತೀರಾ? ಯಾಕಂತಂದರೆ ಕೆಲವರಿಗೆ ಹೆಲ್ತ್ ಇಶ್ಯೂ ಇರುತ್ತೆ, ಮುಂದೆ ಇದೇನಾದರೂ ಬೇರೆ ರೀತಿಯಾದಂಥ ಅಡ್ಡ ಪರಿಣಾಮ ಆಗುವಂಥ ಚಾನ್ಸಸ್ ಇದ್ದರೆ ತುಂಬ ಕಷ್ಟ. ಸೊ ಟೆಸ್ಟ್ ಬಗ್ಗೆ ಹೇಳೋದಾದರೆ, ಸೊ ಈ ಥರ ಈ ಸರ್ಜರಿ ಆಗೋಕ್ಕೆ ಮುಂಚೆ ನಾವು ಫಸ್ಟ್ ಏನು ಚೆಕ್ಸ್ ಮಾಡ್ತೀವಿ, ಫಸ್ಟ್ ಬ್ರೆಸ್ಟ್ನಲ್ಲಿ ಒಂದು ಸ್ಕ್ಯಾನ್ ಮಾಡ್ತೀವಿ. ಯಾವ ಥರದ ಸಿಸ್ಟೋ ಇಲ್ಲ ಯಾವ ಥರ ಬೇರೆ ಡಯಾಗ್ನೋಸಿಸ್ ಮಿಸ್ ಮಾಡಬಾರ್ದು ಅಂತ ಸೋನೋ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ. ಆ ಬ್ರೆಸ್ಟ್ ಟಿಶ್ಯೂವನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅದರಲ್ಲಿ ಏನಿಲ್ಲ ಎಲ್ಲ ನಾರ್ಮಲ್ ಅಂತ ಕನ್ಫರ್ಮ್ ಆದಮೇಲೆ ದೆನ್ ದಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೆಸ್ಟ್. ಬಾಕಿ ಟೆಸ್ಟ್ ಜನರಲ್ ಫಿಟ್ನೆಸ್ ಫಾರ್ ಅನಸ್ಥೀಸಿಯಾ ಟೆಸ್ಟ್ಸ್ ಮಾಡ್ತೀವಿ. ECG, ಎಕೋ, ರೂಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇದೆಲ್ಲ ಮಾಡಿಬಿಟ್ಟು ಪೇಷಂಟ್ ಇಸ್ ಫಿಟ್ ಫಾರ್ ಸರ್ಜರಿ ಅಂತ ಅನಸ್ಥೆಟಿಸ್ಟ್ ಕನ್ಫರ್ಮ್ ಮಾಡಿದ್ಮೇಲೆ ವಿಲ್ ಟೇಕ್ ಅಪ್ ಫಾರ್ ಸರ್ಜರಿ. ಓಕೆ ಡಾಕ್ಟರ್, ತಾವೇ ಹೇಳಿದ್ರಿ ಇದು ಓಪನ್ ಸರ್ಜರಿ ಆಗಿರುತ್ತೆ ಅಂತ. ಆಪರೇಷನ್ನ ನಂತರದಲ್ಲಿ ಮಾರ್ಕ್ಸ್ ಏನಾದರೂ ಹಾಗೆ ಉಳ್ಕೊಂಡ್ಬಿಡುತ್ತಾ ಹೇಗೆ? ಸೊ ಈ ಥರ ಸರ್ಜರಿನಲ್ಲಿ ನಾವು ಪೇಷಂಟ್ ಹತ್ರ ಫಸ್ಟ್ ಡಿಸ್ಕಸ್ ಮಾಡೋದು ಆಪರೇಷನ್ ಆದಮೇಲೆ ಸ್ಕಾರ್ಸ್ ಹೆಂಗೆ ಇರುತ್ತೆ ಅಂತ. ಸೊ ಮೆಜಾರಿಟಿ ಆಫ್ ಪೇಷಂಟ್ಸ್ಗೆ ನಾವು ಏನು ಮಾಡ್ತೀವಿ, ಜಸ್ಟ್ ಲಾಲಿಪಾಪ್ ಸ್ಕಾರ್ ಅಂತ ಒಂದು ಇರುತ್ತೆ. ಜಸ್ಟ್ ನಿಪ್ಪಲ್ ಸರ್ಕಂಫರೆನ್ಷಿಯಲಿ ಆಗಿ ಕನ್ಸೀಲ್ಡ್ ಆಗಿರೋ ಸ್ಕಾರ್, ಅದು ಕಾಣಿಸೋದಿಲ್ಲ ಯಾಕಂದರೆ ಆ ಬಾರ್ಡರ್ನಲ್ಲಿ ಅದು ಕನ್ಸೀಲ್ ಆಗಿಬಿಡುತ್ತೆ. ಸೊ ಒಂದೇ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಸ್ಕಾರ್ ಮಾತ್ರ ಇರುತ್ತೆ ಲೋವರ್ ಬಾರ್ಡರ್ ಆಫ್ ಬ್ರೆಸ್ಟ್ನಲ್ಲಿ. ಸೊ ಮೆಜಾರಿಟಿ ಪೀಪಲ್ ವೆರಿ ಹ್ಯಾಪಿ ವಿತ್ ದಟ್ ಬಿಕಾಸ್ ಅಷ್ಟು ಬ್ರೆಸ್ಟ್ ಟಿಶ್ಯೂ ಎಕ್ಸಸ್ ಹೋದ್ಮೇಲೆ ಜಸ್ಟ್ ಒಂದೇ ಒಂದು ಸ್ಕಾರ್ ಇನ್ ದ ಪ್ರಾಸೆಸ್. ಓಕೆ ಡಾಕ್ಟರ್, ಇವಾಗ ಆಪರೇಷನ್ನ ನಂತರದಲ್ಲಿ ನಾರ್ಮಲ್ ಆಗಿರಬಹುದಾ ಹೇಗೆ? ಯಾಕಂತಂದರೆ ಕೆಲವರು ತುಂಬ ವೆಯ್ಟನ್ನು ಲಿಫ್ಟ್ ಮಾಡ್ತಾ ಇರ್ತಾರೆ, ಅಂಥವರು ಮತ್ತೆ ಅದೇ ರೀತಿಯಾದಂತಹ ವರ್ಕನ್ನು ಅವ್ರು ಕಂಟಿನ್ಯೂ ಮಾಡ್ಬೋದಾ ಹೇಗೆ? ಸೊ ಖಂಡಿತವಾಗಿ. ಸೊ ಈ ಪ್ರಶ್ನೆ ಎಲ್ಲರೂ ಕೇಳ್ತಾರೆ ನಮಗೆ. ನಾವು ಹೇಳ್ತೀವಿ ಆಪರೇಷನ್ ಆದಮೇಲೆ ಬ್ಯಾಕ್ ಟು ನಾರ್ಮಲ್ ಆ್ಯಕ್ಟಿವಿಟೀಸ್ ಫ್ರಮ್ ನೆಕ್ಸ್ಟ್ ಡೇ. ಸೊ ಇವಾಗ ವೆಯ್ಟ್ ಲಿಫ್ಟ್ ಮಾಡೋದು ಅದಕ್ಕೆಲ್ಲ ಮಸಲ್ಸ್ ಆ್ಯಕ್ಟಿವಿಟಿ ಇರುತ್ತೆ. ನಾವು ಮಸಲ್ಸ್ ಮೇಲೆ ಇರೋ ಬ್ರೆಸ್ಟನ್ನು ಮಾತ್ರ ಆಪ್ರೇಟ್ ಮಾಡ್ತೀವಿ, ಮಸಲ್ಸನ್ನು ಮಾಡಿಫೈ ಮಾಡೋದಿಲ್ಲ. ಸೊ ಹಾಗಾಗಿ ಮಸಲ್ ಆ್ಯಕ್ಟಿವಿಟಿಗೆ ಇಂಟರ್ಫಿಯರ್ ಆಗೋಲ್ಲ. ಸೊ ಅವರು ಏನೇನು ಆ್ಯಕ್ಟಿವಿಟೀಸ್ ಮುಂಚೆ ಮಾಡ್ತಾಯಿದ್ರು ಎಲ್ಲ ಮಾಡ್ಬೋದು. ಸೊ ಓನ್ಲಿ ಹೆವಿ ಆ್ಯಕ್ಟಿವಿಟೀಸ್ ಲೈಕ್ ಅರೋಬಿಕ್ಸ್, ಜಿಮ್, ಅಗ್ರೆಸಿವ್ ಜಿಮ್ ಸ್ವಲ್ಪ ಟೈಮ್ ಆದಮೇಲೆ ಮಾಡೋದು ಬೆಟರ್ ಅಂತ ಅಡ್ವೈಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಟಮ್ಮಿ ಟಕ್ ಬಗ್ಗೆ ಹೇಳೋದಾದರೆ ಹಾಗಂದ್ರೆ ಏನು ಆ ಸರ್ಜರಿ? ಸೊ ಇವಾಗ ಪ್ರೆಗ್ನೆನ್ಸಿ ಆದಮೇಲೆ ಎಸ್ಪೆಷಲಿ ಹೊಟ್ಟೆ ಪ್ರೆಗ್ನೆನ್ಸಿ ಟೈಮ್ ದಪ್ಪ ಆಗುತ್ತೆ, ಆ ಸಮಯ ಮಸಲ್ಸ್ ಲೂಸ್ ಆಗುತ್ತೆ, ಚರ್ಮನಲ್ಲಿ ಫ್ಯಾಟ್ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ. ಸೊ ಆ ಸಿಚುವೇಷನ್ನಲ್ಲಿ ಡೆಲಿವರಿ ಆದಮೇಲೆ ಪ್ರೀ ಪ್ರೆಗ್ನೆನ್ಸಿ ಸ್ಟೇಟ್ಗೆ ಹೋಗೋದಿಲ್ಲ. ಆ ಎಕ್ಸೆಸ್ ಸ್ಕಿನ್ ಹಂಗೆ ಇರುತ್ತೆ, ಲೂಸ್ ಆಗಿ ಹ್ಯಾಂಗ್ ಆಗುತ್ತೆ. ಸೊ ಈ ಟಮಿ ಟಕ್ ಸರ್ಜರಿ ದ್ವಾರಕ ಆ ಎಕ್ಸ್ಟ್ರಾ ಸ್ಕಿನ್, ಎಕ್ಸ್ಟ್ರಾ ಫ್ಯಾಟ್ ಅನ್ನು ತೆಗಿಬೋದು. ಆ ಸ್ಟ್ರೆಚ್ ಆಗಿರೋ ಮಸಲ್ಸನ್ನು ತಿರ್ಗಾ ಪೊಸಿಷನಲ್ಲಿ ಇಟ್ಬಿಟ್ಟು ಸೂಚರ್ ಮಾಡಿ ಟೈಟನ್ ಮಾಡ್ಬೋದು. ಸೊ ಅದೇ ಟಮಿ ಟಕ್ ಸರ್ಜರಿ ಅಂತ ನಾವು ಹೇಳ್ತೀವಿ. ಓಕೆ, ಈ ಸರ್ಜರಿ ಪ್ರೊಸೆಸ್ ಬಗ್ಗೆ ಹೇಳೋದಾದರೆ ಡಾಕ್ಟರ್ ಹೆಂಗಿರುತ್ತೆ? ಅಂದರೆ ಇದು ಆ್ಯಕ್ಚುಲಿ ಡೆಲಿವರಿ ನಂತರದಲ್ಲಿ ಮಾತ್ರ ಈ ಸರ್ಜರಿ ಇರೋದಾ ಅಥವಾ ಕೆಲವರಿಗೆ ಶೇಪ್ಲೆಸ್ ಆಗಿ ಟಮ್ಮಿ ಇದ್ದೇ ಇರುತ್ತೆ ಯೂಶುವಲಿ ಆಗಿ, ಅವರಿಗೂ ಮಾಡ್ತೀರಾ ಹೇಗೆ? ಕರೆಕ್ಟ್. ಸೊ ಇದು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಡೆಲಿವರಿದು, ಬಟ್ ಇದು ಎನಿಬಡಿ ವಿತ್ ಲೂಸ್ ಅಬ್ಡೊಮಿನಲ್ ಸ್ಕಿನ್, ಎಕ್ಸಸ್ ಫ್ಯಾಟ್
ಆರ್ ವಿತ್ ಲೂಸ್ ಮಸಲ್ಸ್ ಎನಿಬಡಿ ಇದಕ್ಕೆ ಮಾಡ್ಬೋದು. ಮೆನ್ನಿಗೆ ಕೂಡ ಮಾಡ್ತೀವಿ, ಎಸ್ಪೆಷಲಿ ಒಬೇಸ್ ಆಗಿದ್ದರೆ ದಿಸ್ ಇಸ್ ಅನ್ ಆಪ್ಷನ್ ಫಾರ್ ದೆಮ್ ಆಲ್ಸೋ. ಬಟ್ ಮೋಸ್ಟ್ ಕಾಮನ್ ಸಿನಾರಿಯೋ ನಾವು ನೋಡ್ತೀವಿ ಪ್ರೆಗ್ನೆನ್ಸಿ ಆದಮೇಲೆ. ಬಟ್ ಇಟ್ ಈಸ್ ಓಪನ್ ಫಾರ್ ಎನಿಬಡಿ ವಿತ್ ಎಕ್ಸೆಸ್ ಅಬ್ಡಾಮಿನಲ್ ಫ್ಯಾಟ್, ಲೂಸ್ ಸ್ಕಿನ್ ಆ್ಯಂಡ್ ಲೂಸ್ ಮಸಲ್ಸ್. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಒಬ್ರು, ರಾಜೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಕೊಡಿ ಮಾತಾಡ್ತೀನಿ. ನಮಸ್ತೆ. ನಮಸ್ತೆ ಸರ್. ಹೇಳಿ ರಾಜೇಶ್. ಮೇಡಮ್ ಸಮಸ್ಯೆ ಹೇಳಿ ರಾಜೇಶ್. ರಾಜೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ಟಾಗಿದೆ. ಡಾಕ್ಟರ್ ತಾವು ಟಮಿಟಕ್ ಇದು ಸರ್ಜರಿ ಬಗ್ಗೆ ಹೇಳ್ತಾ ಇದ್ರಿ. ಈ ಸರ್ಜರಿಯಿಂದ ನಂತರದಲ್ಲಿ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತಾ? ಹೇಗೆ ರಿಸ್ಕ್ ಫ್ಯಾಕ್ಟರ್ ಹೇಗಿದೆ? ಸೊ ಈ ಸರ್ಜರಿನಲ್ಲಿ ಕೂಡ ಇದು ಕೇರ್ಫುಲ್ ಆಗಿ ಮಾಡಿದರೆ ಇದು ತುಂಬ ಸೇಫ್ ಸರ್ಜರಿ. ಸೊ ಇದರಲ್ಲಿ ನಾವು ಯಾವ ವೈಟಲ್ ಆರ್ಗನ್ಸ್ ಹತ್ರ ಹೋಗ್ತಾ ಇಲ್ಲ, ಎಲ್ಲ ಓನ್ಲಿ ಎಕ್ಸೆಸ್ ಸ್ಕಿನ್, ಲೂಸ್ ಸ್ಕಿನ್ ತೆಗಿತಾ ಇದ್ದೀವಿ. ಮಸಲ್ಸನ್ನು ಕೇರ್ಫುಲ್ಲಾಗಿ ರೀಪೊಸಿಷನ್ ಮಾಡಿ ರಿಪೇರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಸೇಫ್ ಆಪ್ರೇಷನ್. ಇದು ಎಲ್ಲ ಯಾವುದೇ ಆಪ್ರೇಷನ್ ಮಾಡಿದ್ರು ಅದರಲ್ಲಿ ಕೆಲವು ಮೈನರ್ ರಿಸ್ಕ್ಸ್ ಇರುತ್ತೆ. ವೂಂಡ್ ಇನ್ಫೆಕ್ಷನ್, ಮೈನರ್ ಗೇಪಿಂಗ್, ಆ ಥರ ಸ್ಕಾರ್ ಸ್ವಲ್ಪ ದೊಡ್ಡ ಮೈನರ್ ಇಶ್ಯೂಸ್. ಮೇಜರ್ ಆಗಿ ಚೆನ್ನಾಗಿ ಇದನ್ನು ಹೊಟ್ಟೆ ಮಸಲ್ಸ್ ಟೈಟ್ ಆಗುತ್ತೆ, ಹೊಟ್ಟೆ ಶೇಪ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಎಕ್ಸೆಸ್ ಫ್ಯಾಟ್, ಎಕ್ಸೆಸ್ ಸ್ಕಿನ್ನನ್ನು ಒಂದೇ ಆಪ್ರೇಷನಲ್ಲಿ ತೆಗೆದುಬಿಡ್ಬೋದು. ಓಕೆ, ತಾವು ಗಮನಿಸಿರ್ಬೋದು ಡಾಕ್ಟರ್, ಕೆಲವು ಮೆನ್ನಲ್ಲೂ ಕೂಡ ಬ್ರೆಸ್ಟ್ ರಿಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಕೆಲವರು. ಅವರಿಗೂ ಇದನ್ನ ಮಾಡ್ತೀರಾ ಹೇಗೆ? ಸೊ ಮೆನ್ನಿಗೆ ಅದು ಗೈನಕೋಮ್ಯಾಸ್ಟಿ ಅಂತ ಹೇಳ್ತೀವಿ ಈ ಕಂಡೀಷನು. ಸೊ ಗೈನಕೋಮ್ಯಾಸ್ಟಿಯ ಸರ್ಜರಿ ಬಂದು ಅದು ಒಂದು ಸೆಪರೇಟ್ ಪ್ರೊಸೀಜರ್ ಬೈ ಇಟ್ ಸೆಲ್ಫ್. ಸೊ ಅದನ್ನು ಡೆಫಿನೆಟ್ಲಿ ಮೆನ್ನಲ್ಲಿ ಮಾಡ್ತೀವಿ. ಮೆನ್ನಲ್ಲಿ ಕೂಡ ಈ ಅಬ್ಡಾಮಿನೋಪ್ಲಾಸ್ಟಿ ಆಪರೇಷನ್ ಆಫರ್ ಮಾಡ್ತೀವಿ. ಕೆಲವು ಜನರಿಗೆ ಸ್ವಲ್ಪ ಒಬೀಸ್ ಇರ್ತಾರೆ, ಸ್ವಲ್ಪ ಮಸಲ್ಸ್ ಲೂಸ್ ಆಗಿರುತ್ತೆ, ಆವಾಗ ಅದನ್ನು ಚೆನ್ನಾಗಿ ಅಬ್ಡಾಮಿನೋಪ್ಲಾಸ್ಟಿ ಟಮಿಟಕ್ ದ್ವಾರಕ ಇಂಪ್ರೂವ್ ಮಾಡ್ಬೋದು. ಅಬ್ಡಾಮಿನಲ್ ಅಂದರೆ ಹರ್ನಿಯಾ, ಇದಕ್ಕೂ ಏನು ಚಿಕಿತ್ಸೆ ಕೊಡ್ತೀರಾ? ಹೇಗೆ ಟ್ರೀಟ್ ಹೇಗೆ? ಶೋರ್. ಸೊ ಅಬ್ಡಾಮಿನಲ್ ಹರ್ನಿಯಾಸ್ಗೆ ಕೂಡ ಎಸ್ಪೆಷಲಿ ಅಂಬಿಲಿಕಲ್, ಪ್ಯಾರಂಬಿಲಿಕಲ್ಗೆ ನಾವು ಇದೇ ಟಮಿಟಕ್ದು ಆಕ್ಸೆಸ್ ಮಾಡಿಬಿಟ್ಟು ಆ ಲೆವೆಲ್ನಲ್ಲಿ ಆ ಹರ್ನಿಯಾ ರಿಡ್ಯೂಸ್ ಮಾಡಿಬಿಟ್ಟು ಅದನ್ನು ರಿಪೇರ್ ಮಾಡಿ ಮಸಲ್ಸ್ ಟೈಟನ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಕೊಡ್ಬೋದು ಇದೇ ಸರ್ಜರಿ ದ್ವಾರ. ಓಕೆ ಡಾಕ್ಟರ್, ತಾವೇ ಹೇಳಿದ್ರಿ ಅವಾಗ, ಅಂದರೆ ಒಂದು ಎಕ್ಸಾಂಪಲ್ ಕೊಟ್ರಿ ಅಷ್ಟೇ. ಅಂದರೆ ಡೆಲಿವರಿ ಆದ ನಂತರದಲ್ಲಿ ಕೆಲವರಿಗೆ ಹೊಟ್ಟೆಯಲ್ಲಿ ತುಂಬ ಶೇಪ್ ಚೆನ್ನಾಗಿರಲ್ಲ, ಅಂಥವ್ರಿಗೆ ನಾವು ಮಾಡ್ತೀವಿ ಅಂತ. ಇನ್ ಕೇಸ್ ಅವರಿಗೇನಾದರೂ ತುಂಬ ಅರ್ಲಿಯಾಗಿ ಬೇಗನೆ ನಾನು ಒಂದು ಡೆಲಿವರಿ ಆಗಿ ಒಂದು 4-5 ತಿಂಗಳಲ್ಲೇ ಇದ್ದು ಟ್ರೀಟ್ಮೆಂಟ್ ತಗೋಬೇಕು ಅಂತ ಏನಾದರೂ ಅನಿಸಿದ್ರೆ ಅಂಥವ್ರಿಗೆ ಏನಾದರೂ ಟೈಮ್ ಲಿಮಿಟ್ ಇದೆಯಾ? ಹೇಗೆ ಇಷ್ಟು ಸಮಯದ ನಂತರದಲ್ಲೇ, ಡೆಲಿವರಿ ಆದ ಇಷ್ಟು ಸಮಯದ ನಂತರದಲ್ಲೇ ನಾವು ಈ ಟ್ರೀಟ್ಮೆಂಟ್ ಮಾಡೋದು, ಆ ಥರ ಏನಾದರೂ ಇದೆಯಾ? ಹೇಗೆ? ಸೊ ಯೂಶ್ವಲಿ ಆ ಥರ ಟೈಮ್ ಲಿಮಿಟ್ಸ್ ಇಲ್ಲ. ಇದು ಯಾವ ಸಮಯ ಬೇಕಾದರೂ ಮಾಡ್ಕೋಬಹುದು. ಸೊ ಕೆಲವು ಜನ ಡಿಸ್ಕ್ರೈಬ್ ಮಾಡಿದ್ದಾರೆ, ಇದು ಸಿಸೇರಿಯನ್ ಸೆಕ್ಷನ್ ಮಾಡಿದ ತಕ್ಷಣನೇ ಕೆಲವು ಜನ ಮಾಡ್ತಾರೆ. ಬಟ್ ನನ್ನ ಪ್ರಿಫರೆನ್ಸ್ ಏನಂದರೆ ಸ್ವಲ್ಪ ಸಮಯ ವೇಟ್ ಮಾಡಿ ತಾಯಿಗೆ ರಿಕವರ್ ಆಗಿ ಎಲ್ಲ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮುಗಿದ್ಬಿಟ್ಟು ಸ್ವಲ್ಪ ಕಂಫರ್ಟಬಲ್ ಆಗಿರೋ ಸಮಯ ಎಲೆಕ್ಟಿವ್ಲಿ ಮಾಡೋದು ಬೆಟರ್. ಸೊ ದ ಟೈಮ್ ಫ್ರೇಮ್ ಅಂತ ಏನಿಲ್ಲ, ಆ ಪೇಷಂಟ್ ಕಂಫರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಡಾಕ್ಟರ್, ಇವಾಗ ತಾವು ಹೇಳಿದ್ರೆ ಟ್ರೀಟ್ಮೆಂಟ್ ನಂತರದಲ್ಲಿ 1 ತಿಂಗಳಲ್ಲಿ ಅವರೆಲ್ಲ ರಿಕವರಿ ಬಿಡ್ತಾರೆ ಅಂತ. ಸೊ ಆ ಟೈಮಲ್ಲಿ ಅಥವಾ ಅದರ ನಂತರದಲ್ಲೂ ಅಷ್ಟೇ ಟ್ಯಾಬ್ಲೆಟ್ಸ್ ಅಂಥದ್ದೇನಾದರೂ ಇರುತ್ತಾ? ಹೇಗೆ? ಜೊತೆಗೆ ಇಷ್ಟು ಟೈಮ್ನ ನಂತರದಲ್ಲಿ ಮತ್ತೆ ಬಂದು ಟೆಸ್ಟ್ ಮಾಡುವಂತಹ ಪದ್ಧತಿ ಏನಾದರೂ ಇರುತ್ತಾ? ಹೇಗೆ? ಶೋರ್. ಸೊ ಈ ಆಪರೇಷನ್ ಆದಮೇಲೆ ನಾವು ಯೂಶ್ವಲಿ ಒಂದು ಶಾರ್ಟ್ ಡ್ಯೂರೇಷನ್ಗೆ ಆ್ಯಂಟಿಬಯೋಟಿಕ್ಸ್ ಔಷಧಿ ಕೊಡ್ತೀವಿ, ಜಸ್ಟ್ ಫ್ಯೂ ಡೇಸ್ಗೆ ಅಷ್ಟೇ. ಲಾಂಗ್ ಟರ್ಮ್ ಟ್ಯಾಬ್ಲೆಟ್ಸ್ ಏನಿರೋಲ್ಲ. ಸೊ ಟಮಿಟಕ್ ಸರ್ಜರಿ ಮಾಡಿದ ಮೇಲೆ ನಾವು ಒಂದು ಅಬ್ಡಾಮಿನಲ್ ಬೈಂಡರ್ ಅಂತ ಒಂದು ಥಿಂಗ್ ಕೊಡ್ತೀವಿ, ಜಸ್ಟ್ ಸಪೋರ್ಟ್ ಕೊಡೋಕ್ಕೆ, ಮಸಲ್ ಸಪೋರ್ಟ್ ಕೊಡೋಕ್ಕೆ. ಅದನ್ನು ಒಂದು 6 ವೀಕ್ಸ್ ಹಾಕೋಕ್ಕೆ ಹೇಳ್ತೀವಿ. ಸೊ ಅಷ್ಟೇ. ಆ್ಯಂಡ್ ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಆದಮೇಲೆ ಒಂದು ಸ್ಪೋರ್ಟ್ಸ್ ಬ್ರಾಸ್ ಥರ ಹಾಕಿ ಸಪೋರ್ಟ್ ಕೊಡೋಕ್ಕೆ ಹೇಳ್ತೀವಿ. ಅದು 6 ವೀಕ್ಸ್ ಅಪ್ರಾಕ್ಸಿಮೇಟ್ಲಿ. ಅದನ್ನು ಬಿಟ್ಟರೆ ನೋ ಲಾಂಗ್ ಟರ್ಮ್ ಮೆಡಿಸಿನ್ಸ್. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಸಂತೋಷ್ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ವಿ. ಡಾಕ್ಟರ್ ಹತ್ರ ಕೆಲವೊಂದು ಕ್ವರೀಸ್ ಇತ್ತು, ಮಾತಾಡ್ಬೋದಾ? ಶೋರ್, ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸಂತೋಷ್, ಹೇಳಿ. ಅದು ಏನಂದ್ರೆ, ನಾನು ನಮ್ಮ ವೈಫ್ ಬಗ್ಗೆ ಕೆಲವೊಂದು ಸಮಸ್ಯೆಗಳಿದ್ದು ಕೇಳ್ಬೋದಾ ಅಂತ. ಕೇಳಿ, ನೋ ಪ್ರಾಬ್ಲಮ್. ಅದೇ ನಮ್ಮ ವೈಫ್ ಬಂದ್ಬಿಟ್ಟು ಆಕ್ಚುಲಿ ನಾವು ಮದುವೆ ಆಗಿ 13 ಇಯರ್ಸ್ ಆಯ್ತು. ಸೊ
ಸೊ ಅವರಿಗೆ ಏನಂದ್ರೆ ಕೆಲವೊಂದು ಬ್ರೆಸ್ಟ್ ಸೈಜ್ ತುಂಬಾ ಆಗಿದೆ, ಅವರು ಯಾವ ತರ ನಾವು ಕಮ್ಮಿ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಅವ್ರಿಗೆ ಫೀಡಿಂಗ್ ಎಲ್ಲ ಕರೆಕ್ಟಾಗಿ 2 years ಮಾಡಿದ್ರು ಫಸ್ಟ್ ಬೇಬಿಗೆ. 2ನೇ ಮಗುಗೆ ಅವರು ಫುಲ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಮಗು ಸ್ವಲ್ಪ ಎಕ್ಸ್ಪೈರಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಬ್ರೆಸ್ಟ್ ಫೀಡಿಂಗ್ ನ ನಿಲ್ಲಿಸ್ಬೇಕಾಯ್ತು. ಸೊ ಅದೇನಾದ್ರು ಸಮಸ್ಯೆ ಆಗುತ್ತಾ ಈ ತರ ಟ್ರೀಟ್ಮೆಂಟ್ ತಗೊಂಡ್ರೆ? ಈ ಟ್ರೀಟ್ಮೆಂಟ್ ತಗೊಂಡ್ರೆ ಬ್ರೆಸ್ಟ್ ಫೀಡಿಂಗ್ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಬ್ರೆಸ್ಟ್ ರಿಡಕ್ಷನ್ಗೆ ಸೊ ಇವಾಗ ನಮ್ಮ ಸ್ಟಡೀಸ್ನಲ್ಲಿ ಎಲ್ಲ ತೋರಿಸಿದ್ದಾರೆ, ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ದ್ವಾರಕ ಬ್ರೆಸ್ಟ್ ಫೀಡಿಂಗ್ಗೆ ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ ಅಂತ ಸ್ಟಡೀಸ್ ದ್ವಾರಕ ಹೇಳಿದ್ದಾರೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ, ರಾಣಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ ಸರ್. ನಮಸ್ತೆ. ನಮಸ್ತೆ ಮಾ. ಸರ್, ನನ್ನ ಮಗುಗೆ 1 month ಮೇಲೆ 8 days ಆಗಿದೆ ಸರ್. ಅದು ಎಡಗಡೆ ತೋಳಲ್ಲಿ ಅದೇನು ಈಗ ಒಂದ್ ಸ್ವಲ್ಪ ಗಂಟು ತರ ಕಾಣಿಸ್ಕೊಂಡಿದೆ. ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ಮಗುಗಲ್ಲ, ತಾಯಿಗೆ ಮಗುವಾಗಿ 1 ತಿಂಗಳೇನೋ ಆಯ್ತಷ್ಟೇ, ಗಂಟರ ಕಾಣಿಸ್ಕೊಂಡಿದ್ಯಂತೆ. ಸೊ ಅದನ್ನು ನಾವು ಆ್ಯಕ್ಚುಲಿ ನೀವು ಕರ್ಕೊಂಡು ಬಂದರೆ ನಾವು ಪರೀಕ್ಷೆ ಮಾಡಿಬಿಟ್ಟು ನಾವು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಏನದು ಅಂತ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್. ಇನ್ನು ಇದು ರಿಕವರಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಜೊತೆಗೆ ಮಾರ್ಕ್ಸ್ ಏನಾದರೂ ಹಾಗೆ ಉಳ್ಕೊಂಡ್ಬಿಡುತ್ತಾ ಹೇಗೆ? ಯಾಕಂದ್ರೆ ಸ್ಪಷ್ಟವಾಗಿ ಕಾಣಿಸುತ್ತೆ ಯಾವುದೇ ಬಟ್ಟೆ ಹಾಕೊಂಡ್ರು ಕೂಡ, ಅದು ಕೂಡ ಒಂಥರ ಮುಜುಗರನೇ ಮಾರ್ಕ್ಸ್ ಏನಾದರೂ ಉಳ್ಕೊಂಡ್ಬಿಟ್ರೆ. ಸೊ ಅದಕ್ಕೆ ಈ ಟಮಿಟಕ್ ಸರ್ಜರಿನಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿ ಈ ಸರ್ಜರಿಯನ್ನು ಪ್ಲ್ಯಾನ್ ಮಾಡ್ತೀವಿ. ಈ ಮಾರ್ಕ್ಸ್ ಸರ್ಜರಿದು ನಮ್ಮ ಇನ್ನರ್ ವೇರ್ ಕೆಳಗಡೆನೆ ಕನ್ಸೀಲ್ ಆಗಿಬಿಡುತ್ತೆ. ಸೊ ನಮ್ಮ ಅಂಡರ್ ಗಾರ್ಮೆಂಟ್ನಲ್ಲೇ ಕನ್ಸೀಲ್ ಆಗೋ ಥರ ಪ್ಲ್ಯಾನ್ ಮಾಡಿ ಇನ್ಸಿಷನ್ ಹಾಕಿರ್ತೀವಿ. ಸೊ ಹಾಗಾಗಿ ಇದು ಕಾಣಿಸೋದಿಲ್ಲ. ಓಕೆ, ಲಿಪೋಸಕ್ಷನ್ ಏನಾದರೂ ಈ ಪ್ರೊಸೆಸ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತಾ ಹೇಗೆ? ಸೊ ಅದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಬೋದು. ಎಸ್ಪೆಷಲಿ ಪೇಷಂಟ್ಗೆ ತುಂಬ ಸ್ವಲ್ಪ ಒಬೇಸಿಟಿ ಇದೆ, ಫ್ಯಾಟ್ ಜಾಸ್ತಿ ಇದೆ, ಎಸ್ಪೆಷಲಿ ಸೈಡ್ಸ್ನಲ್ಲಿ, ಫ್ಲ್ಯಾಂಕ್ಸ್ನಲ್ಲಿ. ಕೆಲವು ಜನರಿಗೆ ಎಷ್ಟೋ ಏರೋಬಿಕ್ಸ್ ವರ್ಕೌಟ್ ಮಾಡಿಬಿಟ್ಟು ಕೂಡ ಆ ಫ್ಯಾಟ್ನ ಬರ್ನ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಹ ಪೇಷಂಟ್ಸ್ ಎಸ್ಪೆಷಲಿ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಲೈಪೋಸಕ್ಷನ್ನಲ್ಲಿ ಆ್ಯಡ್ ಮಾಡಿಬಿಟ್ಟು ಟಮಿಟಕ್ನಲ್ಲಿ ಆ ಅಬ್ಡಾಮಿನಲ್ ಶೇಪ್ನ ಇನ್ನೂ ಇಂಪ್ರೂವ್ ಮಾಡ್ಬೋದು. ಈ R ಗ್ಲಾಸ್ ಥರ ಫಿಗರ್ ಥರ ವಿ ಕ್ಯಾನ್ ಗೆಟ್ ಥ್ರೂ ದ್ಯಾಟ್. ಓಕೆ ಡಾಕ್ಟರ್, ಇವಾಗ ಟಮಿಟಕ್ ಜೊತೆಗೆ ಬ್ರೆಸ್ಟ್ ರಿಡಕ್ಷನ್ ಎರಡೂ ಕೂಡ ಒಂದೇ ಟೈಮಲ್ಲಿ ಸರ್ಜರಿ ಮಾಡಬಹುದಾ ಹೇಗೆ? ಸೊ ಎಸ್, ಖಂಡಿತವಾಗಿ ಅದು ಕಂಬೈನ್ ಮಾಡ್ಬೋದು. ಪ್ರೊಸೀಜರ್ ಸ್ವಲ್ಪ ಲಾಂಗ್ ಆಗುತ್ತೆ, ಬಟ್ ಆದ್ರೂ ಇಟ್ಸ್ ಪಾಸಿಬಲ್ ಟು ಕಂಬೈನ್ ಬೋತ್ ಟುಗೆದರ್ ಅಟ್ ದ ಸೇಮ್ ಸಿಟ್ಟಿಂಗ್. ಸರ್, ಓಕೆ ಡಾಕ್ಟರ್, ಈ ಸರ್ಜರಿ ಎಲ್ಲ ಮಾಡ್ಬೋದು, ಓಕೆ, ಬಟ್ ಆ ನಂತರದಲ್ಲಿ ಹೆಂಗಿರಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಏನು ಅನ್ಕೋತಾರೆ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಸರ್ಜರಿ ಮಾಡ್ಕೊಂಡಿದೀವಿ, ನಾವು ಹೆಂಗಿದ್ರು ನಡೆಯುತ್ತೆ, ಏನು ತಿಂದ್ರು ನಡೆಯುತ್ತೆ, ಎಕ್ಸಸೈಸ್ ಮಾಡುವಂಥ ಅಗತ್ಯ ಇಲ್ಲ, ಸರ್ಜರಿ ಮಾಡಿರುವಂಥ ಬಾಡಿ ನಮ್ಮದು ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಲೈಫ್ ಸ್ಟೈಲ್ ಹೆಂಗಿರಬೇಕು? ಕರೆಕ್ಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ರೇಸ್ ಮಾಡಿದ್ರಿ. ಎಸ್ಪೆಷಲಿ ಟಮಿಟಕ್ ಸರ್ಜರಿ ಆದಮೇಲೆ ಒಂದು ಡಯಟ್ರಿ ಪ್ಲ್ಯಾನ್ ಇರಬೇಕು. ಸೊ ಡೈಲಿ ಎಕ್ಸಸೈಸ್ ಮಾಡಬೇಕು, ಡಯಟನ್ನು ಲಿಮಿಟಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ಫ್ಯಾಟ್ ನಾವು ಲೈಪೋಸಕ್ಷನ್ ಮಾಡಿ ಕಷ್ಟಪಟ್ಟು ತೆಗೆದಿರೋ ಫ್ಯಾಟ್ ತಿರ್ಗಾ ಬರೋ ಚಾನ್ಸಸ್ ಯಾವಾಗಲೂ ಇರುತ್ತೆ. ಸೊ ಅದನ್ನು ಲಾಂಗ್ ಟರ್ಮ್ ಆಗಿ ನೋಡಿಕೊಂಡ್ರೆ ಇಟ್ ಇಸ್ ಪಾಸಿಬಲ್ ಟು ಮೇಂಟೈನ್ ದಟ್ ಫಿಗರ್ ಫಾರ್ ಅ ವೆರಿ ಲಾಂಗ್ ಟೈಮ್. ಬಟ್ ಅದಕ್ಕೆ ಡಿಟರ್ಮಿನೇಷನ್ ಬೇಕು. ಓಕೆ ಡಾಕ್ಟರ್, ಇವಾಗ ಒಂದ್ಸಲ ಸರ್ಜರಿ ಮಾಡಿ ಈ ಫ್ಯಾಟ್ ಎಲ್ಲ ತೆಗ್ದಿರ್ತೀರಾ, ನಂತರದಲ್ಲಿ ಮತ್ತೇನೋ ಅವರು ಅಜಾಗರೂಕತೆಯಿಂದಾಗಿ ಮತ್ತೆ ಅವರಿಗೆ ರಿಪೀಟ್ ಹಾಗೆ ಏನಾದರೂ ಬೊಜ್ಜು ಏನಾದರೂ ಕಾಣಿಸ್ಕೊಂಡ್ರೆ ಮತ್ತೆ ಸರ್ಜರಿ ಮಾಡಬಹುದಾ ಹೇಗೆ? ಖಂಡಿತವಾಗಿ. ಸೊ ಈ ಸರ್ಜರಿ ತುಂಬ ಸೇಫ್. ಎಸ್ಪೆಷಲಿ ಸಿಂಪಲ್ ಲೈಪೋಸಕ್ಷನ್ ಬರೀ ಫ್ಯಾಟನ್ನು ಸಕ್ ಮಾಡೋದು. ಸೊ ಇದನ್ನು ನಾವು ಎನಿ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಮಾಡ್ಬೋದು. ಬಟ್ ಬೇಸಿಕ್ಲಿ ಒಂದ್ಸರಿ ಮಾಡಿದ್ರೆ ಪೇಷಂಟ್ ಚೆನ್ನಾಗಿ ಮೋಟಿವೇಟೆಡ್ ಆಗಿದ್ದರೆ ಆ್ಯಂಡ್ ಅವರು ಡಯಟ್ರಿ ಪ್ಲ್ಯಾನ್ ಫಾಲೋ ಮಾಡಿ ಎಕ್ಸಸೈಸ್ ಮಾಡ್ತಾ ಮೇಂಟೈನ್ ಮಾಡಿದರೆ ಲಾಂಗ್ ಟೈಮ್ಗೆ ಅದನ್ನು ಮೇಂಟೈನ್ ಮಾಡ್ಬೋದು, ತಿರ್ಗಾ ಅವಶ್ಯಕತೆ ಬರೋಲ್ಲ. ಓಕೆ ಡಾಕ್ಟರ್, ಇನ್ನು ಸ್ವಕ್ರ ವರ್ಲ್ಡ್ ಹಾಸ್ಪಿಟಲ್ನಲ್ಲಿ ಬೇರೆ ಯಾವುದಕ್ಕೆಲ್ಲ ತಾವು ಚಿಕಿತ್ಸೆ ನೀಡ್ತೀರಾ? ಸೊ ನಮ್ಮ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟು ಕಾಂಪ್ರಿಹೆನ್ಸಿವ್ ಪ್ಲಾಸ್ಟಿಕ್ ಸರ್ಜರಿ ಸರ್ವಿಸಸ್ ಮಾಡುತ್ತೆ, ಬೋತ್ ರೀಕನ್ಸ್ಟ್ರಕ್ಟಿವ್ ಆ್ಯಂಡ್ ಕಾಸ್ಮೆಟಿಕ್. ಸೊ ಹೆಡ್ ಟು ಟೋ ನಾವು ಕವರ್ ಮಾಡ್ತೀವಿ. ಹೇರ್ ಟ್ರಾನ್ಸ್ಪ್ಲಾಂಟ್ ತಗೊಂಡು ಫೇಸ್ ಸರ್ಜರಿ, ರೈನೋಪ್ಲಾಸ್ಟಿ, ಐಲಿಡ್ಸ್ದು ಸರ್ಜರಿ, ನೆಕ್ ಸರ್ಜರಿ, ಗೈನಕೋಮಾಸ್ಟಿಯಾ ಮೆನ್ಗೆ, ಬ್ರೆಸ್ಟ್ ರಿಡಕ್ಷನ್, ಬ್ರೆಸ್ಟ್ ಆಗ್ಮೆಂಟೇಷನ್, ಫುಲ್ ಬಾಡಿದು ಕಾಸ್ಮೆಟಿಕ್ ಆ್ಯಸ್ ವೆಲ್ ಆಸ್ ರೀಕನ್ಸ್ಟ್ರಕ್ಟಿವ್, ಕ್ಯಾನ್ಸರ್ ರೀಕನ್ಸ್ಟ್ರಕ್ಷನ್, ಆಲ್ ಕೈಂಡ್ಸ್ ಆಫ್ ಸರ್ವಿಸಸ್
ಕಾಂಪ್ರಹೆನ್ಸಿವ್ ಆಗಿ ಪ್ರೊವೈಡ್ ಮಾಡ್ತೀವಿ ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್. ಓಕೆ ಡಾಕ್ಟರ್, ಇವಾಗ ತಾವೇ ಗಮನಿಸಿರಬಹುದು ಕೆಲವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಏನಾದರೂ ಕಾಣಿಸ್ಕೊಂಡ್ರೆ ಬ್ರೆಸ್ಟ್ ತೆಗಿಬೇಕಾಗುತ್ತೆ, ಅಂಥವರಿಗೆ ಏನಾದರೂ ಚಿಕಿತ್ಸೆ ತಾವು ನೀಡ್ತೀರಾ? ಖಂಡಿತವಾಗಿ. ಸೊ ಅಂಥವರಿಗೆ ಸ್ಪೆಸಿಫಿಕಲಿ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ನಾವು ಮಾಡ್ತೀವಿ. ಸೊ ಅದನ್ನಲ್ಲಿ ನಾವು ಏನು ಮಾಡ್ತೀವಿ, ಶರೀರದಲ್ಲಿ ಕೆಲವು ಬೇರೆ ಅನ್ಯ ಜಾಗದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಚರ್ಮ ಇರುತ್ತೆ, ಎಕ್ಸ್ಟ್ರಾ ಕೊಬ್ಬು ಇರುತ್ತೆ, ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿಬಿಟ್ಟು ಬ್ರೆಸ್ಟ್ದು ಶೇಪ್ ಕೊಡ್ತೀವಿ. ಸೊ ಫ್ಯೂಚರ್ಗೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿ ಬರುತ್ತೆ. ಅವ್ರಿಗೆ ನೋಡೋಕ್ಕೆ ಸೊಸೈಟಿನಲ್ಲಿ ಅವ್ರಿಗೆ ಈ ಥರ ಆಪರೇಷನ್ ಆಗಿದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು ಸೊ ಮಚ್. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಳ್ಳಿ, ಬೆಳ್ಳಂದೂರು, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 080 4969 4969. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.